ಅದ್ದೆಪಾಡಿಯಲ್ಲಿ ತಮ್ಮ ಮನೆಗಳನ್ನು ಬಿಟ್ಟು ಬೇರೆ ಕಡೆಗೆ ಸುರಕ್ಷಿತವಾದ ಜಾಗಗಳಿಗೆ ಹೋಗುವಂತ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಇದೇ ಮಂಗಳೂರಿನಲ್ಲಿ ದೋಣಿಯಲ್ಲೇ ಸಂಚರಿಸ್ತಾ ಇದ್ದಾರೆ. ಜಲಾವೃತವಾಗಿ ದೀಪದಂತಾಗಿದೆ ಅದ್ದೆಪಾಡಿ ಗ್ರಾಮ. ನೆರೆ ನೀರಿನಲ್ಲಿ ಈಗ 30ಕ್ಕೂ ಅಧಿಕ ಮನೆಗಳು ಮುಳುಗಡೆಯಾಗಿದೆ. ಮಂಗಳೂರು ಹೊರವಲಯದ ಅದ್ದೆಪಾಡಿಯಲ್ಲಿ ನೆರೆಯಿಂದ ಆಗಿರುವಂತ ಅನಾಹುತಗಳಿದು. ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಭಾರೀ ಮಳೆ ಸುರಿತಾ ಇದೆ. ಅದರಲ್ಲೂ ಮಂಗಳೂರು ನಗರದಲ್ಲೂ ಸಾಕಷ್ಟು ಹೆಚ್ಚಿನ ಪ್ರಮಾಣದ ಮಳೆ ಆಗ್ತಾ ಇದೆ. ಈ ರಣ ಮಳೆಗೆ ಇದೀಗ ಎಲ್ಲ ಜೀವನದಿಗಳು ತುಂಬಿ ಹರಿತಾ ಇದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಮಂಗಳೂರಿನ ಅದ್ಯಪಾಡಿ ಬಳಿ ಫಲ್ಗುಣಿ ನದಿ ಉಕ್ಕಿ ಹರಿದಿರುವಂಥ ಕಾರಣಕ್ಕಾಗಿ ಇಲ್ಲಿನ ತಗ್ಗು ಪ್ರದೇಶಗಳೆಲ್ಲ ಸಂಪೂರ್ಣ ಜಲಾವೃತವಾಗಿದೆ. ನಾವು ಗಮನಿಸಬಹುದು, ನಾವು ಅದ್ಯಪಾಡಿಯಲ್ಲಿದ್ದೇವೆ. ಇಲ್ಲಿರುವಂಥ ಎಲ್ಲ ಗದ್ದೆಗಳು ಮುಳುಗಿ ಹೋಗಿದೆ. ಅದರ ಜೊತೆಗೆ ಕೃಷಿ ಭೂಮಿಗಳು, ತೆಂಗು ತೋಟ ಆಗಿರ್ಬೋದು, ಅಡಿಕೆ ತೋಟ ಆಗಿರ್ಬೋದು, ಸಂಪೂರ್ಣವಾಗಿ ನೀರಿನಿಂದ ಮುಳುಗಿ ಹೋಗಿದೆ. ಈ ಭಾಗದ ಜನರು ಈಗ ಬಹಳಷ್ಟು ಆತಂಕದಿಂದ ಇದ್ದಾರೆ. ನಾವಿರುವಂಥ ಈ ಏನು ದೋಣಿ ಮೂಲಕ ಹೋಗ್ತಾ ಇದ್ದೇವೆ, ಇದು ತೋಟ, ಇದು ಕಂಗು ಮತ್ತು ಅಡಿಕೆಯ ತೋಟ. ನೀವು ಇದನ್ನು ಗಮನಿಸ್ಬೋದು. ನಾವು ಈ ತೋಟದ ಮಧ್ಯದಲ್ಲೇ ದೋಣಿ ಮೂಲಕ ಹೋಗ್ತಾ ಇರುವಂಥದ್ದು. ಅಂದರೆ ಅಷ್ಟೊಂದು ಪ್ರಮಾಣದಲ್ಲಿ ಫಲ್ಗುಣಿ ನದಿ ಉಕ್ಕಿ ಹರಿದಿದೆ. ಈ ಕಾರಣಕ್ಕಾಗಿ ಈ ಭಾಗದಲ್ಲಿರುವಂಥ ಹೆಚ್ಚಿನ ಮನೆಗಳಿಗೆ ನೀರು ನುಗ್ಗಿದೆ. ನೀರು ನುಗ್ಗಿ ಅಲ್ಲಿನ ಮನೆಯವರು ಬಹಳಷ್ಟು ಆತಂಕದಿಂದಿದ್ದರು. ರಾತ್ರೋರಾತ್ರಿಯಾಗಿ ಬಂದಿರುವಂಥ ಮಳೆಗೆ ಮತ್ತು ಅದರ ನದಿಯ ನೀರು ಉಕ್ಕಿ ಹರಿದಿರುವಂಥ ಕಾರಣಕ್ಕಾಗಿ ಈ ಭಾಗದ ಎಲ್ಲ ಮನೆಗಳು ಇದೇ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ನೀವು ಗಮನಿಸ್ಬೋದು ಒಂದು ಮನೆಯ ಪರಿಸ್ಥಿತಿ. ಮನೆಯ ಅಂಗಳದಲ್ಲಿ ಈಗ ನಾವಿದ್ದೇವೆ. ಈ ಅಂಗಳದಲ್ಲಿ ನೀವು ಗಮನಿಸ್ಬೋದು, ಮನೆಯ ಮುಕ್ಕಾಲು ಭಾಗದಷ್ಟು ನೀರು ಒಳಗೆ ನುಗ್ಗಿರುವಂಥದ್ದು. ಮನೆಯಲ್ಲಿದ್ದಂಥವ್ರನ್ನ ಎಲ್ಲರನ್ನ ಸ್ಥಳೀಯರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಇಲ್ಲಿಂದ ಸ್ಥಳಾಂತರ ಮಾಡಿದ್ದಾರೆ. ಆದರೆ ಮನೆಯ ಪರಿಸ್ಥಿತಿಯನ್ನು ನೀವು ಗಮನಿಸ್ಬೋದು. ಇಲ್ಲಿ ಇದ್ದಂಥ ಅವರ ಮನೆಯ ಅಂಗಳ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಮನೆಯ ಒಳಗೆ ಸಂಪೂರ್ಣವಾಗಿ ನೀರು ನುಗ್ಗಿ ಹೋಗಿದೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿತ್ತು. ನೀವು ಅಲ್ಲಿ ಮನೆಯ ಒಂದು ದೃಶ್ಯವನ್ನು ಗಮನಿಸಿದ್ರೆ ನೀರಿನ ಮಟ್ಟ ಎಷ್ಟು ಮೇಲ್ಮಟ್ಟದವರೆಗೆ ಹೋಗಿತ್ತು ಅನ್ನುವಂಥದ್ದು. ರಾತ್ರಿ ವೇಳೆಯಲ್ಲಿ ಬಂದಿರುವಂಥ ಮಳೆಗೆ ಇದು ಈ ರೀತಿಯಾಗಿ ಸಂಪೂರ್ಣವಾಗಿ ನೀರು ಮೇಲಕ್ಕೆ ಹೋಗಿದೆ. ನಾವು ಅವರ ಮನೆಯ ಅಂಗಳದಲ್ಲಿದ್ದೇವೆ. ಅಂಗಳದಲ್ಲೇ ಇದ್ದಂಥ ನೀವು ಬಾವಿಯನ್ನು ಗಮನಿಸ್ಬೋದು, ಯಾವ ಹಂತದಲ್ಲಿ ಇದೆ ಅನ್ನುವಂಥದ್ದು. ಅಷ್ಟರ ಮಟ್ಟಿಗೆ ನಿಮಗೆ ಗೊತ್ತಾಗುತ್ತೆ. ಬಾವಿಯು ಸಂಪೂರ್ಣವಾಗಿ ಮುಳುಗಡೆ ಆಗುವಂಥ ಪರಿಸ್ಥಿತಿಯಲ್ಲಿದೆ. ಬಾವಿಯ ಇಲ್ಲಿ ಇದರ ಅಡಿಭಾಗದಲ್ಲಿ ಬಾವಿ ಇದೆ. ಬಾವಿ ಸಂಪೂರ್ಣವಾಗಿ ನೀರಲ್ಲಿ ಮುಳುಗಡೆ ಆಗಿದೆ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದಿದೆ. ಇವರ ಕೃಷಿ ಭೂಮಿ ಆಗಿರ್ಬೋದು ಅಥವಾ ಈ ಪರಿಸರದಲ್ಲಿರುವಂಥ ಎಲ್ಲೂ ನಿಮಗೆ ನೆಲ ಕಾಣಲಿಕ್ಕೆ ಸಿಗೋದಿಲ್ಲ. ಇಲ್ಲಿದ್ದದ್ದು ಕೇವಲ ಗದ್ದೆ, ಕೃಷಿ ತೋಟ, ಅಡಿಕೆ ತೋಟ, ಕಂಗಿ ತೋಟ, ತೆಂಗು ತೋಟ ಮಾತ್ರ ಇತ್ತು. ಆದರೆ ಈಗ ಎಲ್ಲವೂ ಜಲಾವೃತವಾಗಿದೆ. ಈ ಮನೆ ಸಂಪೂರ್ಣವಾಗಿ ಇವತ್ತು ಜಲಾವೃತವಾಗಿದೆ. ಇಲ್ಲಿನ ಮನೆಯವರೀಗ ಮತ್ತಷ್ಟು ಆತಂಕದಲ್ಲಿದ್ದಾರೆ. ಯಾವಾಗ ನಮ್ಮ ಮನೆ ನೀರಿನ ಪಾಲಾಗುತ್ತೆ ಅನ್ನುವಂಥ ಭೀತಿಯಲ್ಲಿದ್ದಾರೆ. ಮತ್ತಷ್ಟು ರಣ ಮಳೆ ಈ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಪಶ್ಚಿಮ ಘಟ್ಟದಲ್ಲೂ ಮಳೆ ಆಗ್ತಾ ಇದೆ. ಹಾಗಾಗಿ ಮಳೆಯ ನೀರು, ಪಶ್ಚಿಮ ಘಟ್ಟದಿಂದ ಹರಿದು ಬಂದಿರುವಂಥ ನೀರು ಎಲ್ಲವೂ ಸೇರಿ ಈಗ ಫಲ್ಗುಣಿ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತಾ ಇದೆ. ಹೀಗಾಗಿ ಈ ಭಾಗದ ಜನರು ಮತ್ತಷ್ಟು ಆತಂಕದಲ್ಲಿದ್ದಾರೆ. ಕ್ಯಾಮ್ರಾಮ್ಯಾನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ, ಪಬ್ಲಿಕ್ ಟಿವಿ, ಮಂಗಳೂರು. ಕನ್ನಡ ಭಾಗಗಳಿಗೆ ಹೋಗಬೇಕು ಅನ್ನುವಂಥವರೆಲ್ಲ ಸ್ವಲ್ಪ ಎಚ್ಚರ ವಹಿಸ್ಕೊಳ್ಳಿ. ಯಾವ ಭಾಗಗಳಲ್ಲಿ ಹೇಗಾಗ್ತಾ ಇದೆ ಪರಿಸ್ಥಿತಿ ಅಂತ ಗೊತ್ತಾಗ್ತಾ ಇಲ್ಲ. ಕಾರಣ ದಕ್ಷಿಣ ಕನ್ನಡಕ್ಕೆ ಹೋಗಬೇಕು ಅಂತಂದರೆ ನೀವು ಘಾಟನ್ನು ದಾಟ್ಕೊಂಡು ಹೋಗಬೇಕು. ಆ ಘಾಟ್ ಪ್ರದೇಶದಲ್ಲೂ ಕೂಡ ಭೂಕುಸಿತ ಆಗ್ತಾ ಇರುವಂಥ ವರದಿಗಳು ಒಂದು ಕಡೆಗೆ ಬರ್ತಾ ಇದೆ. ಮಗದೊಂದು ಕಡೆಗೆ ಮಂಗಳೂರಿನ ಈ ಎಲ್ಲ ಭಾಗಗಳಲ್ಲೂ ಕೂಡ ಈಗ ಕೆಲವು ಕಡೆಗಳಲ್ಲಿ ನೆರೆ ಆವರಿಸಿಕೊಳ್ತಾ ಇದೆ. ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಈಗಷ್ಟೇ ಹಿಂಗಾರು ಆರಂಭವಾಗುತ್ತೆ. ಮುಂಗಾರು ಮುಗಿದು ಹಿಂಗಾರಿನಲ್ಲಿ ಇನ್ಯಾವ ರೀತಿಯಾಗಿ ಮಳೆ ಆಗುತ್ತೋ ಗೊತ್ತಿಲ್ಲ ನಮಗೆ.